ತಲೆ ಕೆಡಿಸ್ಕೊಳ್ಳಿ ಸರ್ ಬಿಡದಿ ಹೋರಾಟಗಾರ ದೇವೇಗೌಡರು ಕೂಡ ಹೋಗಿದ್ದಾರೆ. ಅವ್ರು ರಾಜಕೀಯದ ಉಳಿವಿಗೋಸ್ಕರ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೈತರು ಇಲ್ಲ, ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರನ್ನ ಕರ್ಕೊಂಡ್ಬಂದು ಯಾತ್ರೆ ಮಾಡ್ತಾರೆ. ಮಾಡ್ಲಿ, ಪ್ರಜಾಪ್ರಭುತ್ವದ ಅವ್ರ ಹಕ್ಕನ್ನ ನಾನು ಬೇಡ ಅಂತ ಹೇಳಿದ್ರೆ ಸಿಎಂ ಆದ್ಮೇಲೆ ಸಿಎಂ ಆಗ 60 ದಿನಕ್ಕೆ ಇದು ಕೈಗೆತ್ಕೊಟ್ರು ಏನಿದೆ ಅವ್ರ ರಾಜಕೀಯ ನೋಡ್ರಿ. ನಾನು ಅವತ್ತೇ ಹೇಳಿದ್ದೀನಿ, ಅವ್ರು ಮಾಡಿದ ಯೋಜನೆ ನಾವು ಮುಂದುವರ್ಸಿದೀವಿ. ಅವ್ರು ಮಾಡಿದ ಯೋಜನೆ ಮುಂದುವರ್ಸಿದೀವಿ. ಅವರು ಕೊಟ್ಟದ್ದು 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ನಾವು 3, 2.5, 3 ಎಲ್ಲ ಕೆಲವರಿಗೆ ಪರಿಹಾರ ಕೊಡಕ್ಕೆ ಏನೇನು ಬೇಕೋ ವ್ಯವಸ್ಥೆ ಮಾಡಿದ್ವಿ. ಬಿಡಿಎ ಸೈಟ್ಗಳ 20 ಸಾವಿರ ಸಿಟಿನಲ್ಲಿ ಹಂಗೆ ಖಾಲಿ ಬಿದ್ದಿದ್ದಾವೆ. ಈಗೆಲ್ಲ ಕಂಪ್ಲೀಟ್ ಈಗೆಲ್ಲ ಮಾಡ್ತಾ ಇದೀವಿ. ಸರ್ ನೈಸು ಮತ್ತೆ ಬಿಡದಿ ಎರಡು ಒಂದೇ ಯೋಜನೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದು ನೈಸು ಮತ್ತೆ ಬಿಡದಿ ಯೋಜನೆ ಎರಡಕ್ಕೂ ಅವರೇ ಸೈನ್ ಹಾಕಿದ್ದು. ನಿಮ್ಗೆ ಗೊತ್ತಿದ್ಯಾ? ನೈಸ್ ಯೋಜನೆ ಮಾಡಿದವ್ರು ಯಾರು? ಅವರೇ ಮಾಡಿದ್ದು. ಒಳ್ಳೇದು ಮಾಡಿದ್ದಾರೆ. ರೋಡ್ ಬಂದಿದ್ದಕ್ಕೆ ಬೆಂಗಳೂರು ಇವತ್ತು ಉಳ್ಕೊಂಡಿದೆ. ಅದೇನು ಅವ್ರು ಮಾಡಿದ ತಪ್ಪು ಅಂತಲ್ಲ, ಬಟ್ ಕೆಲವೇನೋ ಸ್ವಾರ್ಥಗಳಿದೆ, ಅದೆಲ್ಲ ಆಮೇಲೆ ಮಾತಾಡ್ತಾರೆ. ಟೈಮ್ ಬಂದಾಗ ಮಾತಾಡ್ತಾರೆ. ತಲೆ ಕೆಡಿಸ್ಕೊಳ್ಳಿ. ದೇವೇಗೌಡರು ಕೂಡ ಹೋಗಿದ್ದಾರೆ. ಅವ್ರು ರಾಜಕೀಯದ ಉಳಿವಿಗೋಸ್ಕರ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೈತರು ಇಲ್ಲ, ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರನ್ನ ಕರ್ಕೊಂಡ್ಬಂದು ಯಾತ್ರೆ ಮಾಡ್ತಾರೆ. ಮಾಡ್ಲಿ, ಪ್ರಜಾಪ್ರಭುತ್ವದ ಅವ್ರ ಹಕ್ಕನ್ನ ನಾನು ಬೇಡ ಅಂತ ಹೇಳಿದ್ರೆ ಸಿಎಂ ಆದ್ಮೇಲೆ ಸಿಎಂ ಆಗ 60 ದಿನಕ್ಕೆ ಇದು ಕೈಗೆತ್ಕೊಟ್ರು ಏನಿದೆ ಅವ್ರ ರಾಜಕೀಯ ನೋಡ್ರಿ. ನಾನು ಅವತ್ತೇ ಹೇಳಿದ್ದೀನಿ, ಅವ್ರು ಮಾಡಿದ ಯೋಜನೆ ನಾವು ಮುಂದುವರ್ಸಿದೀವಿ. ಅವ್ರು ಮಾಡಿದ ಯೋಜನೆ ಮುಂದುವರ್ಸಿದೀವಿ. ಅವರು ಕೊಟ್ಟದ್ದು 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ನಾವು 3, 2.5, 3 ಎಲ್ಲ ಕೆಲವರಿಗೆ ಪರಿಹಾರ ಕೊಡಕ್ಕೆ ಏನೇನು ಬೇಕೋ ವ್ಯವಸ್ಥೆ ಮಾಡಿದ್ವಿ. ಬಿಡಿಎ ಸೈಟ್ಗಳ 20 ಸಾವಿರ ಸಿಟಿನಲ್ಲಿ ಹಂಗೆ ಖಾಲಿ ಬಿದ್ದಿದ್ದಾವೆ. ಈಗೆಲ್ಲ ಕಂಪ್ಲೀಟ್ ಈಗೆಲ್ಲ ಮಾಡ್ತಾ ಇದೀವಿ. ಸರ್ ನೈಸು ಮತ್ತೆ ಬಿಡದಿ ಎರಡು ಒಂದೇ ಯೋಜನೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದು ನೈಸು ಮತ್ತೆ ಬಿಡದಿ ಯೋಜನೆ ಎರಡಕ್ಕೂ ಅವರೇ ಸೈನ್ ಹಾಕಿದ್ದು. ನಿಮ್ಗೆ ಗೊತ್ತಿದ್ಯಾ? ನೈಸ್ ಯೋಜನೆ ಮಾಡಿದವ್ರು ಯಾರು? ಅವರೇ ಮಾಡಿದ್ದು. ಒಳ್ಳೇದು ಮಾಡಿದ್ದಾರೆ. ರೋಡ್ ಬಂದಿದ್ದಕ್ಕೆ ಬೆಂಗಳೂರು ಇವತ್ತು ಉಳ್ಕೊಂಡಿದೆ. ಅದೇನು ಅವ್ರು ಮಾಡಿದ ತಪ್ಪು ಅಂತಲ್ಲ, ಬಟ್ ಕೆಲವೇನೋ ಸ್ವಾರ್ಥಗಳಿದೆ, ಅದೆಲ್ಲ ಆಮೇಲೆ ಮಾತಾಡ್ತಾರೆ. ಟೈಮ್ ಬಂದಾಗ ಮಾತಾಡ್ತಾರೆ. ತಲೆ ಕೆಡಿಸ್ಕೊಳ್ಳಿ. ದೇವೇಗೌಡರು ಕೂಡ ಹೋಗಿದ್ದಾರೆ. ಅವ್ರು ರಾಜಕೀಯದ ಉಳಿವಿಗೋಸ್ಕರ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೈತರು ಇಲ್ಲ, ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರನ್ನ ಕರ್ಕೊಂಡ್ಬಂದು ಯಾತ್ರೆ ಮಾಡ್ತಾರೆ. ಮಾಡ್ಲಿ, ಪ್ರಜಾಪ್ರಭುತ್ವದ ಅವ್ರ ಹಕ್ಕನ್ನ ನಾನು ಬೇಡ ಅಂತ ಹೇಳಿದ್ರೆ ಸಿಎಂ ಆದ್ಮೇಲೆ ಸಿಎಂ ಆಗ 60 ದಿನಕ್ಕೆ ಇದು ಕೈಗೆತ್ಕೊಟ್ರು ಏನಿದೆ ಅವ್ರ ರಾಜಕೀಯ ನೋಡ್ರಿ. ನಾನು ಅವತ್ತೇ ಹೇಳಿದ್ದೀನಿ, ಅವ್ರು ಮಾಡಿದ ಯೋಜನೆ ನಾವು ಮುಂದುವರ್ಸಿದೀವಿ. ಅವ್ರು ಮಾಡಿದ ಯೋಜನೆ ಮುಂದುವರ್ಸಿದೀವಿ. ಅವರು ಕೊಟ್ಟದ್ದು 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ನಾವು 3, 2.5, 3 ಎಲ್ಲ ಕೆಲವರಿಗೆ ಪರಿಹಾರ ಕೊಡಕ್ಕೆ ಏನೇನು ಬೇಕೋ ವ್ಯವಸ್ಥೆ ಮಾಡಿದ್ವಿ. ಬಿಡಿಎ ಸೈಟ್ಗಳ 20 ಸಾವಿರ ಸಿಟಿನಲ್ಲಿ ಹಂಗೆ ಖಾಲಿ ಬಿದ್ದಿದ್ದಾವೆ. ಈಗೆಲ್ಲ ಕಂಪ್ಲೀಟ್ ಈಗೆಲ್ಲ ಮಾಡ್ತಾ ಇದೀವಿ. ಸರ್ ನೈಸು ಮತ್ತೆ ಬಿಡದಿ ಎರಡು ಒಂದೇ ಯೋಜನೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದು ನೈಸು ಮತ್ತೆ ಬಿಡದಿ ಯೋಜನೆ ಎರಡಕ್ಕೂ ಅವರೇ ಸೈನ್ ಹಾಕಿದ್ದು. ನಿಮ್ಗೆ ಗೊತ್ತಿದ್ಯಾ? ನೈಸ್ ಯೋಜನೆ ಮಾಡಿದವ್ರು ಯಾರು? ಅವರೇ ಮಾಡಿದ್ದು. ಒಳ್ಳೇದು ಮಾಡಿದ್ದಾರೆ. ರೋಡ್ ಬಂದಿದ್ದಕ್ಕೆ ಬೆಂಗಳೂರು ಇವತ್ತು ಉಳ್ಕೊಂಡಿದೆ. ಅದೇನು ಅವ್ರು ಮಾಡಿದ ತಪ್ಪು ಅಂತಲ್ಲ, ಬಟ್ ಕೆಲವೇನೋ ಸ್ವಾರ್ಥಗಳಿದೆ, ಅದೆಲ್ಲ ಆಮೇಲೆ ಮಾತಾಡ್ತಾರೆ. ಟೈಮ್